ಈ ಥರ ಎಲ್ಲ ಹಣ್ಣು ಸೇರಿಸಿ ನೀವು ಜಾಮ್ ಮಾಡಿರೋದ್ರಿಂದ ನೀವು ಅಂಗಡಿ ಒಳಗೆ ತರೋ ಜಾಮಿನ್ಗಿಂತಲೂ ಇದು ಸ್ವಲ್ಪ ಸಸ್ತಾನೂ ಆಕೈತಿ ರೀ, ಆರೋಗ್ಯನೂ ಆಗ್ತೈತಿ. ಎಲ್ಲ ಆದಮೇಲೆ ಇದಕ್ಕೆ ನಿಂಬೆ ರಸ ಹಾಕೀನಿ ರೀ. ರಕ್ತಹೀನತೆ ಕಡಿಮೆ ಆಗ್ತೈತಿ ರೀ. ರಕ್ತಹೀನತೆ ಹೋಗುತ್ತಾ. ನಿದ್ದೆ ಬರ್ಲಿಕ್ಕಂದ್ರೆ, ಕೈಕಾಲು ಜೂಮ್ ಹಿಡಿಯೋರು ಈ ಥರ ನೀವು ಏನ್ರಿ ಮಾಡ್ಕೊಂಡು ತಿನ್ನಿರಿ. ಇದು ಏನಂತಂದ್ರೆ ಇದು ಎಲ್ಲ ಸೇರಿ ಅರ್ಧ kg ಐತ್ರಿ ಇದು. ಈಗ ಸಾಕಷ್ಟು ಹಣ್ಣು ಸಸ್ತಾ ಅದಾವು. ರೋಜಾ ಮಾಡೋರ್ಗಂತೂ ಇನ್ನೂ ಚಲೋ ರೀ ಇದು. ಯಾಕಂದ್ರೆ ಎಲ್ಲ ಹಣ್ಣು ಅಂದಮೇಲೆ ತಿನ್ನೋಕ್ಕಾಗಲ್ಲ. ಈಗ ಸಾಕಷ್ಟು ಸಸ್ತಾ ಇರುವಾಗ ಈ ಥರ ನೀವು ಜಾಮ್ ಮಾಡಿ ಇಟ್ಕೊಂಡ್ರೆ 2-3 ತಿಂಗಳು ಇದನ್ನು ಫ್ರಿಜ್ನಾಗ ಇಟ್ಟರಂತೂ 2-3 ತಿಂಗಳು ಏನಾಗಂಗಿಲ್ಲ ರೀ. ಭಾಳ ಚಲೋ ಆಗೈತ್ರಲ್ಲ. ಮಕ್ಕಳಿಗೆ ಕೊಡ್ರಿ. ರೋಜಾ ಇದ್ದವರು ತಿನ್ರಿ ಅಂತೇಳಿ ನಂದೊಂದು ವಿನಂತಿ ನೋಡ್ರಿ. ಎಲ್ಲ ಹಾಕಿ ಮಿಕ್ಸರ್ ಮಾಡ್ಬೇಕ್ರಿ. ಹೇಳ್ತೀನಿ ನೋಡ್ರಿ ರೆಸಿಪಿ ಹೆಂಗೆ ಮಾಡೋದು ಅನ್ನೋದು. ಎಲ್ಲ ಥರದ ಹಣ್ಣು ರೀ, ಎಲ್ಲ ಥರದ ಹಣ್ಣು ಎಷ್ಟು ಥರ ಇರ್ತವೆ ಎಲ್ಲ ಥರದ ಹಣ್ಣು ರೀ ಹಾಕಿ ಮಿಕ್ಸರ್ ಹಾಕ್ರಿ. ನೀರು ಹಾಕ್ಲಾರ್ದು ಮಿಕ್ಸರ್ ಹಾಕ್ರಿ. ಹಾಕಿ ಸೋಸ್ರಿ ದೊಡ್ಡ ಸಾಣಿಗೆಯೊಳಗೆ ಸೋಸಿ ಒಲೆ ಮೇಲಿಟ್ಟು ಸಕ್ರೆ ಹಾಕ್ರಿ. 1 ಪಟ್ಟು ಹಣ್ಣಿಗೆ 2 ಪಟ್ಟು ಸಕ್ಕರೆ ಹಾಕ್ರಿ. ಅಥವಾ ಒಂದು ಗ್ಲಾಸ್ ರಸಕ್ಕೆ ಇನ್ನೊಂದು ಗ್ಲಾಸ್ ಸಕ್ಕರೆ ಹಾಕ್ರಿ. ಹಾಕಿ ಕಳಕಳಕ ಕುದಿಸ್ರಿ. ಲಾಸ್ಟ್ ಸ್ಟೇಜಿನೊಳಗೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ 1-2 ಚಮಚ ಕಾರ್ನ್ಫ್ಲೋರ್ ಹಾಕ್ರಿ. ಅದನ್ನು ಕುದಿಸ್ರಿ. ಅದರ ನಂತರ ನಿಂಬೆ ರಸ ಹಾಕ್ರಿ. ಫ್ರಿಜ್ನಾಗ ಇಟ್ಟುಬಿಡ್ರಿ. ನಿಮ್ಗೆ ಯಾವಾಗ ಬೇಕಂತೀರ ಅವಾಗ ನೀವು